ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿ ಸೀಗೆ ಇಲ್ಲಿರ್ತಕ್ಕಂಥ ವೀರಾಪುರ ಗ್ರಾಮದಲ್ಲಿ 42 ವರ್ಷದ ದೊರೆಸ್ವಾಮಿ ಅಂತಕ್ಕಂಥವ್ರು ಕಾರಿನೊಳಗೆ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಹಾಗಾಗಿ ಇದನ್ನ ಅನುಮಾನಾಸ್ಪದ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಇದು ಕೊಲೆ ಇರಬಹುದು ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಅಂಡ್ ಈ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮಸ್ಥರು ಬಾರ್ ಮುಂದೆ ಶವವನ್ನ ಇಟ್ಟು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರಲ್ಲದೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಏನು ಅಂತ ನೋಡ್ತಾ ಹೋದ್ರೆ ಹಾಸನ ಹಳೆಬೀಡು ರಸ್ತೆ ರಾಯಪುರ ಗ್ರಾಮದ ಸಮೀಪ ಇರತಕ್ಕಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಬಾರ್ ಇಲ್ಲಿಗೆ ಹೋಗಿದ್ರಂತೆ ದೊರೆಸ್ವಾಮಿ ಅವರು. ಅವತ್ತೇನೋ ಗಲಾಟೆ ಆಯ್ತಂತೆ. ಮರುದಿನ ಮತ್ತೆ ಅಲ್ಲಿ ಯಾಕೆ ನೆನೆ ಗಲಾಟೆ ಮಾಡಿದ್ರು ಅಂತ ಕೇಳಕ್ಕೇನೋ ಹೋಗಿದ್ರಂತೆ. ಅವತ್ತಿನ ಸಂಜೆ ನೋಡಿದ್ರೆ ಅಲ್ಲಿ ಮುಂದೆ ನಿಲ್ಸಿದ ಕಾರ್ ಒಳಗಡೆನೆ ದೊರೆಸ್ವಾಮಿ ಅವರ ಮೃತದೇಹ ಪತ್ತೆಯಾಗಿತ್ತಂತೆ. ಅಂಡ್ ವಿಷಯ ತಿಳಿದಂತೆ ವೀರಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಯಾರನ್ನು ಪರಿಶೀಲನೆ ನಡೆಸಿದ್ದಾರೆ. ಉಸಿರು ಕಟ್ ಸತ್ತೋಗಿರ್ಬೋದು ಅಂತ ನೋಡಿದ್ರೆ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಸುಟ್ಟ ಹಾಕಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಗೋಚರಿಸಿದೆ. ಆ ವಿಡಿಯೋಗಳನ್ನು ತೋರ್ಸಕ್ ಆಗೋದಿಲ್ಲ, ಹಂಗಾಗಿ ನಾವು ತೋರಿಸ್ತಾ ಇಲ್ಲ. ಹಂಗಾಗಿ ಇದು ಯಾವ ಕಾರಣಕ್ಕೂ ಉಸಿರು ಕಟ್ ಸತ್ತಿರೋದಂತೂ ಅಲ್ಲ, ನೋಡ್ ತಕ್ಷಣ ಹೇಳ್ಬಹುದು. ಹಿಂಗಾಗಿ ಇದು ಕೊಲೆ ಅಂತ ಹೇಳಿ ಗ್ರಾಮಸ್ಥರು ಅಸಮಾಧಾನ ಹೊರ ಹಾಕಿದ್ರು. ಬಾರ್ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡಿದ್ರು. ನ್ಯಾಯ ಬೇಕು ಅಂತ ಕೇಳಿದ್ರು. ಕೆಲ ರಾಜಕಾರಣಿಗಳು ಇಲ್ಲಿ ಮಧ್ಯಪ್ರವೇಶ ಮಾಡಿ ಪ್ರಕರಣವನ್ನ ಮುಚ್ಚಾಕೋ ಪ್ರಯತ್ನ ಪಡ್ತಾ ಇದ್ದಾರೆ. ಹಂಗಾಗಿ ಯಾವಕ್ಕೂ ಕೂಡ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳಿದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಸಮಾಧಾನ ಮಾಡಿಸಕ್ ಹೋದ್ರು. ಆ ಸಂದರ್ಭದಲ್ಲಿ ಪೊಲೀಸರೊಟ್ಟಿಗೆ ಒಂದಿಷ್ಟು ಮಾತಿನ ಚಕಮಕಿಗಳೆಲ್ಲ ನಡೀತು. ದೊರೆಸ್ವಾಮಿ ಅವರಿಗೆ 3 ಜನ ಹೆಣ್ಣು ಮಕ್ಕಳಿದ್ದಾರಂತೆ. ಅವರ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಕುಟುಂಬಕ್ಕೆ ಪರಿಹಾರ ಜೊತೆಗೆ ಈ ಘಟನೆ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಂಜೆ ಆದ್ರೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾನೆ ಇದ್ರು. ನಾವು ಸಾರ್ವಜನಿಕ ಏನು ಕೇಳಂಗಿಲ್ಲ ಸರ್. ನೋವಾಗಿರೋದು ನಮಗೆ, ಕಳ್ಕೊಂಡಿರೋ ನಮ್ಮನೆ ಮಗನ್ ನಾವು ಇವತ್ತು ತಪ್ಪಿಲ್ಲ ಓಪನ್ ಮಾಡ್ಕೊಂಡು ಬಾರಲ್ಲಿ ಇರ್ಬೇಕಾಯ್ತು. ಸರ್ ಏನು ಮೊನ್ನೆ 5 ಗಂಟೆಯಲ್ಲಿ ಬಾರಲ್ಲಿ ಒಬ್ಬ ರೈತರ ಮಗನಿನ ಹೊಡೆದು ಗಲಾಟೆ ಮಾಡ್ಯಾರೆ ಎಣ್ಣೆ ಕುಡಿಯಕ್ಕೆ ಹೋದಾಗ. ಆ ವಿಚಾರವಾಗಿ ಅವನು ಮತ್ತೆ ಬೆಳಿಗ್ಗೆ ಕೇಳಕ್ ಹೋದಾಗ ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಇಂಟೆನ್ಷನಲ್ಲಿ ಅವರೇ ಸಾಯಿಸಿ ಕಾರಿ ತಂದಿಟ್ಟು ಅವನೇ ಸತ್ತವನೇ ಅಂತ ಬಿಂಬಿಸಿದ್ದಾರೆ. ಅದು ಗೊತ್ತಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊ ಹೋಗಿ ಅಲ್ಲೇ ಇಟ್ಟಿದ್ದೀವಿ. ಹಾಸ್ಪಿಟ್ಲಿ ನಾವು ಸ್ಟೇಷನ್ಗೆ 2 ಗಂಟೆಲಿ ಹೋದವರು 8-9 ಗಂಟೆಲಿ ನಾವು ಸ್ಟೇಷನಿಂದ ಆಚೆಗೆ ನಮ್ಮ ಜೊತೆ ಇನ್ಸ್ಪೆಕ್ಟರ್ ಬಂದಿದ್ದು. ಅಲ್ಲಿ ತಕ್ಕ ನಮ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದ್ರ ಮಧ್ಯದಲ್ಲಿ ಏನೀಗ ಇದು ಒಳ್ಳೆದಿದ್ದಾರೆ ವಯಸ್ಸಿನ ಕೃಷ್ಣ ಆಗಿರ್ಬೋದು, ಮಂಜು, ದರ್ಶನ್ ಇವರಾಗಿರ್ಬೋದು, ಮತ್ತೆ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಇನ್ಕ್ಲೂಡ್ ಆಗಿ ಅವರು ಬಂದು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ಮೇಲೆ ಅವರು ತುಂಬಾ ಡಿಲೇ ಮಾಡಿದ್ದಾರೆ. ಆಯ್ತಾ, ಆ ಡಿಲೇ ಆಗಿದೆ. ಬೆಳಿಗ್ಗೆ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಇಲ್ಲಿ ತಗೊಬಂದು ಕಮ್ಮಿ ಅಂದ್ರೆ 3 ಅವರ್ 4 ಅವರ್ ಆಗಿದೆ. 3 ಜನ ಮಕ್ಕಳಿದ್ದಾರೆ, ಎತ್ತಿದ್ದಾರೆ. ಮಕ್ಕಳಿಗೆ ತಂದೆ ತಂದ್ಕೊಡೋದು ಇದು ಅವಶ್ಯಕತೆ ಇಲ್ಲ. ಇಲ್ಲಿ ಆರಕ್ಷಕ ಠಾಣೆಯವ್ರು ಬಂದ್ಬಿಟ್ಟು ನಮಗೆ ಸಾರ್ವಜನಿಕರಿಗೆ ಧಮಕಿ ಹಾಕ್ತಾವ್ರೆ. ನೀವು ರೋಡ್ ತಡೆ ಕಟ್ಟಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ಇದು ಮಾಡ್ತೀನಿ, ನೀವು ಪ್ರಾಪರ್ಟಿ ಎಲ್ಲ ಆನ್ ಮಾಡಿರೋ ಅಂತ. ಯಾರು ಕೂಡ ಡ್ಯಾಮೇಜಸ್ ಆಗಿಲ್ಲ ಸರ್. ನಾನು ವೀರಪುರ ದೊರೆ ಅಂತ ಅವನು ರಾಯಪುರದ ಹತ್ರ ಬಾರ್ ಇದೆ, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಹೊಡೆದ್ಬಿಟ್ಟು ಕಾರ್ ಒಳಗೆ ಹಾಕಿ ಕ್ಲೋಸ್ ಮಾಡ್ಬಿಟ್ಟು ಕೊನೆಗೆ ಫೋನ್ ಮಾಡಿದ್ದಾರೆ. ಎಷ್ಟೊತ್ತು ಆದ್ಮೇಲೆ ಫೋನ್ ಮಾಡಿದ್ದಾರೆ ಸರ್. ನಿಮ್ ತಮ್ಮ ಇಲ್ಲಿ ಉಸಿರು ಕಟ್ಟಿದ್ದಾನೆ, ಕಾರ್ ಒಳಗೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಸರ್. ನಮಗೆ ಗೊತ್ತಾಗ್ದಲೆ ಸಡನ್ ಆಗಿ ಬಂದ್ವಿ. ನಾವು ಗ್ಲಾಸ್ ಹೊಡೆದ್ವಿ, ಉಸಿರು ಕಟ್ಟಿರ್ಬೋದು ಅಂತ ನಾವು ತಗೊಂಡ್ ಹೋದ್ವಿ ಬಾಡಿನ. ಅಲ್ಲಿ ಹೋಗಿ ನೋಡಿದ್ರೆ ಹೊಡೆದಿದ್ದಾರೆ, ತಲೆ ಹೊಡೆದಿದ್ದಾರೆ, ಬ್ಲೇಡ್ ಬರ್ತಾ ಇದೆ, ಕಾಲೆಲ್ಲ ಸುಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಈಗ ಏನ್ ಮಾಡೋದು, ನಮಗೆ ನ್ಯಾಯ ಬೇಕು. ಮಕ್ಕಳು ಸಣ್ಣವಿದ್ದಾವೆ ಸರ್. ವಯಸ್ಸರೇ ಹೊಡೆದಿರೋದು ಸರ್, ವಯಸ್ಸರೇ ಹೊಡೆದು ಕಾರ್ ಒಳಗೆ ಹಾಕಿರೋದು ಸರ್. ದ್ವೇಷ ಏನೂ ಇಲ್ಲ ಸರ್, ಏನಿತ್ತು ಅಂತ ಗೊತ್ತಿಲ್ಲ ಸರ್. ದ್ವೇಷ ಏನಿತ್ತಂತ ಗೊತ್ತಿಲ್ಲ ಸರ್. ಅವ್ನು ಕೋರ್ಸ್ ಮಾಡಿದ್ದ, ದುಡ್ಡು ತಂದಿದ್ದ, ದುಡ್ಡು ಇರ್ಲಿಲ್ಲ ಜೋಬಳಗೆ. ಎಲ್ಲ ದುಡ್ಡು ಏನಾಯ್ತು ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ರ ಹತ್ರ 2 ಲಕ್ಷ ದುಡ್ಡು ಇತ್ತು, ಕೋರ್ಸ್ ಮಾಡಿದ್ದು, ಆಲೂಗಡ್ಡೆ ಮಾರಿದ್ದು ಎಲ್ಲ. ಹಂಗಾಗಿ ಅದ್ರ ಜೋಬಳಗೆ 2 ಲಕ್ಷ ದುಡ್ಡು ಇರ್ತಾ ಬಂದಿದ್ದಂತ. ಆ ದುಡ್ಡು ಇಲ್ಲ, 2-3 ಲಕ್ಷ ಇತ್ತು ಅಂತ